ನಿಮ್ಗೆ ಹೇಳ್ತೀನಿ, ಲಡ್ಡು ಮಾಡೋದಕ್ಕೆ ಬೂರ ಸಕ್ಕರೆನ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ಪ್ರತಿಯೊಂದು ನಮ್ಗೆ ಬೇಕರಿಲಿ ಸಿಗೋಂಥ ಸ್ವೀಟ್ಸ್ ಅಲ್ಲಿ ಜಾಸ್ತಿ ಅಂದ್ರೆ ಬೂರ ಸಕ್ಕರೆ ಯೂಸ್ ಮಾಡ್ತಾರೆ. ಅದಕ್ಕೆ ನಮ್ ಕಾಮನ್ ಸಕ್ಕರೆ ಕೂಡ ನಾವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಆದ್ರೆ ಈ ಸಕ್ಕರೆಯಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನು ಬೂರ ಸಕ್ಕರೆ ಹೇಗ್ ಮಾಡೋದಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಬೂರ ಸಕ್ಕರೆ ಮಾಡ್ಕೊಳ್ಳೋಣ. ಈಗ ಹೇಗ್ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ 1.5 ಕಪ್ ನಾನು ಸಕ್ಕರೆ ಬಳಸ್ತಾ ಇದ್ದೀನಿ. ನೀವು ಯಾವುದೇ ಬೇಕಾದ್ರೂ ಬಟ್ಲಲ್ಲಿ ಯೂಸ್ ಮಾಡ್ಕೋಬಹುದು. ನಾನು 1.5 ಕಪ್ ಅಷ್ಟು ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾವು ಕರಗಿಸೋದಕ್ಕೆ 1/4 ಕಪ್ ಅಷ್ಟು ನಾನು ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಬೇಕಾಗಿಲ್ಲ, ಜಸ್ಟ್ ಸಕ್ಕರೆ ಕರ್ಗಕ್ಕೆ ಮಾತ್ರ ಹಾಕೋಬೇಕಾಗತ್ತೆ. ನೋಡ್ಕೊಂಡು ಹಾಕೊಳ್ಳಿ. ಇದು ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಹಾಕೋದ್ರಿಂದ ಲಡ್ಡಿಗೆ ತುಂಬಾನೇ ಒಂದು ಒಳ್ಳೆ ವಿಶೇಷವಾದ ಟೇಸ್ಟ್ ಬರುತ್ತೆ ಇದಕ್ಕೆ. ಅದಕ್ಕೆ ನಾವು ಕಾಮನ್ ಸಕ್ಕರೆ ಹಾಕೊಳ್ಳೋದಕ್ಕಿಂತ ಈ ತರ ತುಂಬಾ ಮಾಡೋದಕ್ಕೆ ಅಂತ ತುಂಬಾನೇ ಈಸಿ. ಈ ತರ ನೀವು ಜಾಸ್ತಿ ಸಕ್ಕರೆನ ಮನೆಯಲ್ಲಿ ಫ್ರೀ ಇದ್ದಾಗ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಈಸಿ ಆಗುತ್ತೆ. ಅವಾಗ್ಲೇ ಮಾಡ್ಕೋಬೇಕಂತ ಏನಿಲ್ಲ. ಇದನ್ನ ಮಾಡಿ ಇಟ್ಕೊಂಡು ಡಬ್ಬೆಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಏನಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ಗಟ್ಟಿ ಆಗ್ತಾ ಬರ್ತಾ ಇದೆ. ನಮ್ದು ಬೂರ ಸಕ್ಕರೆ ಸ್ವಲ್ಪನೇ ರೆಡಿ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಚೇಂಜ್ ಆಗಿದೆ ನೋಡಿ. ಆಗ್ಲೇ ತುಂಬಾನೇ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದು ನೋಡೋಕೆ ನಮ್ಗೆ ಸ್ವಲ್ಪ ರವ ಟೈಪೇನೆ ಆಗುತ್ತೆ. ಇವಾಗ ನೋಡಿ ಆಲ್ರೆಡಿ ರವ ತರನೇ ಆಗಿದೆ. ಇವಾಗ ಕಾಣಿಸ್ತಾ ಇದೆಯಲ್ಲ ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಆಗ್ತಾ ಬಂತು. ಕಾಣಿಸ್ತಾ ಇರ್ಬೋದು ನಿಮ್ಗೆ. ನೋಡಿ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ ಇಷ್ಟೊಂದು ಚೆನ್ನಾಗಿ ಬಂದಿದೆ, ಬರ್ತಾ ಇದೆ ನೋಡಿ. ಡ್ರೈ ಆಗ್ತಾ ಗಟ್ಟಿಯಾಗಿ ಬರ್ತಾ ಇದೆ. ನಮ್ ಸಕ್ಕರೆ ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನಮ್ ಸಕ್ಕರೆ ರೆಡಿ ಆಯ್ತು. ನಾನು ಆಫ್ ಮಾಡ್ಕೊಳ್ತೀನಿ. ಇದು ಒಂದ್ಸಲ ತಣ್ಣಗಾಗ್ಬಿಡ್ಲಿ ಫ್ರೆಂಡ್ಸ್. ನೋಡಿದೆಲ್ಲ ಎಷ್ಟೊಂದು ತುಂಬಾನೇ ಈಸಿ ಮಾಡ್ಕೊಳ್ಳೋದು ಬೂರ. ನೋಡಿ ಫ್ರೆಂಡ್ಸ್, ನಮ್ದು ಬೂರ ಸಕ್ಕರೆ ತಣ್ಣಗಾಗಿದೆ. ಇದನ್ನ ನಾನು ಒಂದು ಜಸ್ಟ್ ಮಿಕ್ಸಿಗೆ ಹಾಕ್ಬಿಟ್ಟು 1 ರೌಂಡ್ ಹೊಡಿತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ಲ, ನಾನು ಒಂದೇ 1 ರೌಂಡ್ ಹೊಡ್ಕೊಂಡಿದ್ದೀನಿ. ನೋಡೋದಕ್ಕೆ ರವ ತರ ಕಾಣಿಸ್ತಾ ಇದೆ. ನೋಡಿದ್ರೆ ಎಲ್ಲ ರವ ಟೈಪ್ ಕಾಣಿಸ್ತಾ ಇದೆ. ಈ ತರ ಈ ಹದದಲ್ಲಿ ನಮ್ಗೆ ಸಕ್ಕರೆ ರೆಡಿ ಮಾಡ್ಕೋಬೇಕು.